ಮಕ್ಕಳು ಇಷ್ಟಪಟ್ಟು ತಿನ್ನೋ ಅಡ್ಗೆನ್ ಮಾಡೋದು ತುಂಬಾನು ಏನ್ ಕಷ್ಟ ಇಲ್ಲ ಬಿಡಿ. ನಾನ್ ವೆಜ್ ತಿಂದೇ ಇರುವಂತ ವನವಾಸ ನಮ್ಗೆ ಇನ್ನೇನ್ ಮುಗ್ದೋಗ್ತಾ ಇದೆ. ಅಲ್ಲಿವರೆಗೂ ಪನ್ನೀರೇ ನಮ್ಗೆ ಫುಲ್ ಲಕ್ಸುರಿ. ಒಂದ್ ಹೆಸರು ನಾನಾ ರೂಪ ಅನ್ನೋ ಹಾಗೆ ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ಟಿಕ್ಕ ಮಸಾಲ ಅಂತ ಎಲ್ಲಾ ಪನ್ನೀರ್ ಮಸಾಲಗಳು ಹೆಸರು ಕೇಳಕ್ ಮಾತ್ರ ಬೇರೆ ಬೇರೆ ತರ ಇರುತ್ತೆ, ಆದ್ರೆ ಆಲ್ಮೋಸ್ಟ್ ಟೇಸ್ಟ್ ಸೇಮೇ ಇರುತ್ತೆ, ಮಾಡೋ ರೀತಿನೂ ಸೇಮೇ. ಬಟರ್ ಅಥವಾ ತುಪ್ಪ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ, ಜೀರಿಗೆ, ಸಾಲ್ಟ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದ್ಮೇಲೆ ಸ್ಕಿನ್ ಪೀಲ್ ಮಾಡಿದ ಟೊಮೊಟೊನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಗೋಡಂಬಿ ಹಾಕಿದ್ರೆ ಫುಲ್ ಟೇಸ್ಟ್, ಜೊತೆಗೆ ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ರೆ ಫುಲ್ ಕಲರ್ ಕೂಡ ಬರುತ್ತೆ. ಈ ಮಸಾಲೆನ ಸ್ವಲ್ಪ ಕೂಲ್ ಆಗಕ್ ಬಿಟ್ಬಿಟ್ಟು ನಾವು ಪನ್ನೀರ್ನ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೂಲ್ ಆದ ಮಸಾಲೆನ ಗ್ರೈಂಡ್ ಮಾಡ್ಕೊಂಡು ಪನ್ನೀರ್ ಫ್ರೈ ಮಾಡಿದ ಪಾತ್ರೆಲ್ಲೇ ಕುಕ್ ಆಗಕ್ಕೆ ಬಿಡಬೇಕು. ಇದಕ್ಕೆ ಧನಿಯಾ ಪೌಡರು, ಚಿಲ್ಲಿ ಪೌಡರು, ಸಾಲ್ಟ್ ಸ್ವಲ್ಪ ಟೇಸ್ಟ್ ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಕಸೂರಿ ಮೇಥಿ ಹಾಕಿದ್ರೆ ಫುಲ್ ಟೇಸ್ಟ್ ಇರುತ್ತೆ. ರಿಚ್ ಕ್ರೀಮಿ ಟೆಕ್ಸ್ಚರ್ ಬರೋದಕ್ಕೆ ಕ್ರೀಮ್ ಹಾಕ್ಬೋದು, ಇಲ್ಲ ಅಂದ್ರೆ ಫುಲ್ ಫ್ಯಾಟ್ ಮಿಲ್ಕ್ ಹಾಕಿದ್ರು ನಡೆಯುತ್ತೆ. ಇದೇ ಬೇಸ್ ಗ್ರೇವಿ, ಇದಕ್ಕೆ ಏನ್ ಹಾಕಿದ್ರು ಟೇಸ್ಟಿ ಆಗಿರುತ್ತೆ. ನಾವಿವಾಗ ಪನ್ನೀರ್ ಹಾಕ್ಬಿಟ್ಟು ಪನ್ನೀರ್ ಬಟರ್ ಮಸಾಲಾ ತರ ಅಂತ ಅನ್ಕೋತಾ ಇದೀವಿ ಅಷ್ಟೇ. ಇದೊಂದು ಗ್ರೇವಿ ಬೆಳಗ್ಗೆ ಮಾಡಿಟ್ಬಿಟ್ರೆ ಮಕ್ಕಳು ಬೇಕಾದ್ರೆ ಅದನ್ನ ಚಪಾತಿಗಾದ್ರೂ ತಿಂತಾರೆ, ಗೀ ರೈಸು, ಫ್ರೈಡ್ ರೈಸು, ಕೊನೆಗೆ ವೈಟ್ ರೈಸ್ಗೂ ತಿಂತಾರೆ, ದೋಸೆಗೂ ಸಖತ್ತಾಗಿರುತ್ತೆ.